ವಿಡಿಯೋ ಕೊನೆ ತನಕ ನೋಡಿ ಮಸ್ತಾಗೈತೆ. ನಮ್ಮ ಅಕ್ಕ ಎಲ್ಲಾರ್ಗು ಒಂದೊಂದು ಐಸ್ ಕ್ರೀಮ್ ಆರ್ಡರ್ ಮಾಡಿತ್ತು, ಅದಕ್ಕೆ ದುಡ್ಡು ಕೊಟ್ಟಿತ್ತು. ದುಡ್ಡು ತಗೊಂಡ್ ಬಂದು ಈಸ್ಕೊಂಡು ಹೋಯ್ತಾ. ನೀವು ಅಷ್ಟೇ ಯಾವಾಗ್ಲಾದ್ರೂ ಮಧುರೈ ಕಡೆ ಬಂದ್ರೆ ಹೊರಗಡೆ ಮಾತ್ರ ತಗೊಳಕ್ ಹೋಗ್ಬಿಡಿ. ಇಲ್ಲೂ ಆನ್ಲೈನ್ ಫೆಸಿಲಿಟಿ ಇದೆ. ಜೆಪ್ಟೋ, ಝೊಮ್ಯಾಟೊ ಆಗಿರ್ಲಿ, ಸ್ವಿಗ್ಗಿ ಆಗಿರ್ಲಿ ಎಲ್ಲ ಇದೆ. ಕಮ್ಮಿಗೆ ಸಿಗುತ್ತೆ ನೋಡಿ, ಅದಕ್ಕೋಸ್ಕರ ಆರ್ಡರ್ ಮಾಡ್ಕೊಳ್ಳಿ. ಗಾಯ್ಸ್, ನಿಮ್ಗೆ ಹೊರಗಡೆ ಏನಕ್ಕೆ ತಗೋಬೇಡಿ ಅಂತ ಹೇಳ್ತೀನಿ ಅಂದ್ರೆ, ಹೊರಗಡೆ ಆದ್ರೆ ಫ್ರೆಶ್ ಸಿಗಲ್ಲ ಒಂದು, ಆಮೇಲೆ ಜಾಸ್ತಿ ರೇಟು. ಅದಕ್ಕೋಸ್ಕರ ಆನ್ಲೈನ್ ಅಲ್ಲೇ ಆರ್ಡರ್ ಮಾಡ್ಕೊಳ್ಳಿ. ಏನಕ್ಕಂದ್ರೆ ಅಲ್ಲಿ ಫ್ರೆಶ್ ಸಿಗುತ್ತೆ ಹಾಗೂ ಕಮ್ಮಿ ರೇಟು ಇರುತ್ತೆ. ಅದಕ್ಕೋಸ್ಕರ ನಿಮ್ಗೆ ಸಜೆಸ್ಟ್ ಮಾಡ್ತಾ ಇರೋದು. ಎಲ್ರಿಗೂ ಐಸ್ ಕ್ರೀಮ್ ತಂದ್ಕೊಟ್ಟೆ, ಹಾಗೆ ನಾನು ತಿಂದೆ. ಐಸ್ ಕ್ರೀಮ್ ಮಾತ್ರ ಸಖತ್ತಾಗಿತ್ತು. ಐಸ್ ಕ್ರೀಮ್ ಎಲ್ಲ ಜಲ್ದಿ ತಿಂದು ಮುಗಿಸ್ಕೊಂಡು ನಾವ್ ಈ ತರ ರೆಡಿ ಆಗಿದ್ ಯಾಕಂದ್ರೆ ನಮ್ ಟ್ರೈನ್ ಇದ್ದಿದ್ ನಾಳೆ ಆಗಿರೋದ್ರಿಂದ ರೂಮಲ್ಲೇ ಕುತ್ಕೊಂಡು ಏನ್ ಮಾಡತ್ತ ಅಂತ ಹಂಗೆ ಫೋನಲ್ಲಿ ಸರ್ಚ್ ಮಾಡ್ತಿದ್ವಿ ಮಧುರೈ ಸುತ್ತಮುತ್ತ ಪ್ಲೇಸ್ ಯಾವ್ದಾವ್ದಿದೆ ಅಂತ. ಅದಕ್ಕೆ ನಮಗೊಂದು ಪ್ಲೇಸ್ ಸಿಕ್ತು. ಆಗ ಅಲ್ಲಿಗೆ ಹೋಗ್ಬಿಟ್ಟು ಬರೋದ ಅಂದ್ಬಿಟ್ಟು ಹೊರಟ್ವಿ. ಆಟ ಆಡೋರು 4 ಜನ ಇರೋದ್ರಿಂದ ಒಂದು 25 ಎಕ್ಸ್ಟ್ರಾ ಆಗುತ್ತೆ ಅಂದ್ರು. ಅದಕ್ಕೆ ಇನ್ನೇನ್ ಮಾಡೋದಂತ ಸರಿ ಓಕೆ ಅಂತ ಹೇಳಿ ಅವ್ರಿಗೆ OTP ಹೇಳ್ದೆ. OTP ಹೇಳ್ಬಿಟ್ಟು ಹತ್ಕೊಂಡು 4 ಜನ ಇರೋದ್ರಿಂದ ಮುಂದೆನೆ ಕುತ್ಕೊಂಡು ಹೋಗೋ ಪರಿಸ್ಥಿತಿ ಬಂತು. ಆದ್ರೂ ನೀವೇನ್ ಹೇಳಿ, ಮುಂದೆ ಕುತ್ಕೊಳ್ಳೋದ್ರಲ್ಲಿರೋ ಮಜಾ ಹಿಂದೆ ಸಿಗಲ್ಲ. ಹೆಂಗೋ ಬಂದ್ವಿ. ನಾವು ಬಂದಿರೋ ಪ್ಲೇಸಸ್ ಈಗ ತಿರುಮಲೈ ನಾಯಕರ್ ಮಹಲ್ ಅಂತೇಳಿ. ಇಲ್ಲಿ ತಮಿಳ್ ಮೂವಿ ಬೇಜಾನ್ ಶೂಟಿಂಗ್ ಆಗಿದೆಯಂತೆ. ನಿಮ್ಗೆ ಯಾವ್ದಾದ್ರು ಗೊತ್ತಿದ್ರೆ ಕಮೆಂಟ್ ಮಾಡಿ. ಇವರೇ ನೋಡಿ ತಿರುಮಲೈ ನಾಯಕರು. ಇವರು 17ನೇ ಶತಮಾನದಲ್ಲಿ ಮಧುರೈಯನ್ನು ಆಳ್ತಿದ್ದ ನಾಯಕರ ವಂಶದ ಪ್ರಸಿದ್ಧ ದೊರೆ. ಹಾಗೂ ಇವರೇ ಅಂತೆ ಮಹಲ್ ಕೂಡ ಕಟ್ಸಿರೋದು. ಆಗಿನ ಕಾಲದಲ್ಲಿ ನೋಡಿ ಸಕದ ಕಟ್ಟವ್ರೆ. ನೀವೇನಾದ್ರೂ ಮಧುರೈ ಬಂದ್ರೆ ಈ ಪ್ಲೇಸ್ ನೋಡದೆ ಮಾತ್ರ ಹೋಗ್ಬೇಡಿ. ಇದು ನೋಡಿ, ಇದು ತಿರುಮಲೈ ನಾಯಕರದ್ದು ಸಿಂಹಾಸನ. ಹೇಳ್ದೆ ಕುತ್ಕೊಳಕ್ಕೆ ಕೊಡ್ಲಿಲ್ಲ. ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಆಮೇಲೆ ಬನ್ನಿ ಕೂತ್ಕೊಳ್ಳಿ ಅಂತ ಕರ್ತರು. ನಾನೇ ಹೋಗ್ಲಿಲ್ಲ. ಒಂದ್ಸಲಿ ಬೇಡ ಅಂದ್ಮೇಲೆ ಬೇಡ ಅಂದ್ಬಿಟ್ಟು ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. ಅದಕ್ಕೆ ಹಿಂಗೆ ಸುತ್ತಮುತ್ತ ಎಲ್ಲ ನೋಡ್ಕೊಂಡು ನಾವು ಮತ್ತೆ ವಾಪಸ್ ಟೆಂಪಲ್ಸ್ ಕಡೆ ಬಂದ್ವಿ. ಯಾಕಂದ್ರೆ ಇನ್ನೊಂದ್ ರೌಂಡ್ ಶಾಪಿಂಗ್ ಗಿಪಿಂಗ್ ಎಲ್ಲ ಮಾಡ್ಕೊಂಡು ಹಂಗೆ ರೂಮ್ ಹತ್ರ ಹೋಗೋದ ಅಂದ್ಬಿಟ್ಟು ಎಲ್ಲ ಮುಗಿಸ್ಕೊಂಡು ದೇವಸ್ಥಾನದ ಹತ್ರ ಬಂದ್ವಿ. ಎಲ್ಲ ನೋಡಿದ್ರು ಬರೀ ಬಿಳಿ ಕ್ಯಾಬ್ಗಳೇ ಕಾಣ್ತಿದ್ದು. ಏನಕ್ಕೆ ಅಂತ ನಮಗೂ ಗೊತ್ತಿಲ್ಲ. ಕೇಳಿದ್ಮೇಲೆ ಗೊತ್ತಾಯ್ತು ಇವರೆಲ್ಲ ರಾಜಸ್ಥಾನದವ್ರಂತೆ. ಇನ್ನೇನ್ ಮಾಡೋದಂತ ಇವ್ರನ್ನೆಲ್ಲಾರನು ಮಾತಾಡ್ಸ್ಕೊಂಡು ಹಂಗೆ ನಾವು ಹೊರಟ್ವಿ. ಇಲ್ಲೊಂದು ಜೈನ್ ಟೆಂಪಲ್ ಇತ್ತು, ಅದನ್ನು ಫೈನಲಿ ಎಲ್ಲ ನೋಡ್ಕೊಂಡು ಅಲ್ಲೂ ದೇವ್ರನ್ನ ಬೇಡ್ಕೊಂಡು ವಾಪಸ್ ರೂಮ್ ಕಡೆ ಹೊರಟ್ವಿ. ಹೋಗ್ತಾ ದಾರಿಲಿ ಹಂಗೆ ಬಜ್ಜಿ ಬೋಂಡ ಸಿಕ್ತು. ಬಜ್ಜಿ ಬೋಂಡ ಕಟ್ಸ್ಕೊಂಡು ರೂಮ್ಗೆ ಹೋದ್ವಿ. ಹೋಗ್ಬಿಟ್ಟು ಮಲಿಕೊಂಡ್ವಿ. ಪಾರ್ಟ್ 5ಗೋಸ್ಕರ ಫಾಲೋ ಮಾಡಿ.